ಸ್ನೇಹಿತರೆ ಎಲ್ಲೊಂದು ಅಭ್ಯರ್ಥಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗೆ ಇದೊಂದು ಖುಷಿಯ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇನ್ನೊಂದು ಹೇಳ್ತಾ ಇರೋದು, ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ 28,000ದಿಂದ ನಿಮಗೆ 81,000 ತನಕ ವೇತನ ಸೇನೆ ಇರತ್ತೆ. 25,000ದಿಂದ 81,000 ತನಕ ನಿಮಗೆ ವೇತನ ಸೇನೆ ಕೂಡ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ. ನೋಡಿ, ತುಂಬಾ ಜನ ವೇಟ್ ಮಾಡ್ತಾ ಇರಬಹುದು. ಪೊಲೀಸ್ ಇಲಾಖೆಯಲ್ಲಿ ಯಾವಾಗ ಕರೀತಾರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾವಾಗ ಕರೀತಾರೆ, ಆದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಯಾವಾಗ ಕರೀತಾರೆ ಅಂತ ತುಂಬಾ ಜನ ಕಾಯ್ತಾ ಇರಬಹುದು. ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕರೀಲಿಂದ್ರೆ ಏನಾಯ್ತು, ಈ ಒಂದು ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಈಸಿ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಕೊಟ್ಟಿದ್ದಾರೆ. ಆ ಒಂದು ರೂಲ್ಸ್ ಯಾವುದು, ಬೇಕಾಗುವಂತ ಡಾಕ್ಯುಮೆಂಟ್ಸ್ ಯಾವುದು, ಅರ್ಹತೆಯನ್ನು ಒಂದೊಂದ ತಿಳಿಸ್ಕೊಡ್ತಾನೆ. ಮತ್ತೆ ಯಾವ ಒಂದು ಸಂಸ್ಥೆಯಲ್ಲಿ ಖಾಲಿ ಇರತ್ತೆ, ಪ್ರತಿಯೊಂದು ಮಾಹಿತಿ ಇರತ್ತೆ, ಮತ್ತು ಕೊನೆಯ ದಿನಾಂಕ ಯಾವುದು, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆಸಂಕ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ಸ್ ದಲ್ಲಿ ಕಾನ್ಸ್ಟೇಬಲ್ ಆಗ್ಬೇಕಂತ ತುಂಬಾ ಜನ ಆಸೆ ಇರತ್ತೆ, ಆದ್ರೆ ಆಗೋದಿಲ್ಲ. ಯಾಕಂದ್ರೆ ಕೆಲವು ಜನ ಹೊಟ್ಟಿಗೆ ಇರ್ತಾರೆ, ಇನ್ನು ಕೆಲವು ಜನ ಆಗಬಾರ್ದಂತ ಇರ್ತಾರೆ, ಕೆಲವು ಜನ ಬಂದ್ರು ಕೂಡ ಅವರಿಗೆ ಮಾಹಿತಿ ತಿಳಿಸೋದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ಕೆಲವು ಜನ ಆಗದೆ ಬಿಡ್ತಾರೆ. ಅಪ್ಲಿಕೇಶನ್ ದಿನಾಂಕ ಮುಗಿದ ಮೇಲೆ ವಿಡಿಯೋ ನೋಡ್ತೀರಾ, ಸರ್ ಇದು ದಿನಾಂಕ ಮುಗಿದಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾರ, ಸರ್ ಅರ್ಜಿನೇ ಕರೆದಿಲ್ಲ ಅಂತ ಹೇಳ್ತಾರ. ಕೊನೆಯ ದಿನಾಂಕ ಆದ್ಮೇಲೆ ಏನಾದ್ರು ಆನ್ಲೈನ್ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಿದ್ರೆ ಅಲ್ಲಿ ದಿನಾಂಕ ಮುಗಿದಿರತ್ತೆ, ವೆಬ್ಸೈಟ್ ಓಪನ್ ಆಗೋದಲ್ಲ. ಅದರ ಬಳಿಕ ನೀವೇನು ಅರ್ಜಿ ಸಲ್ಲಿಸ್ತಿರಲ್ಲ ಅದು ಪಕ್ಕ ಗೊಳ್ಳಾಗಿರತ್ತೆ. ಅಂದ್ರೆ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗೋದಿಲ್ಲ. ಮತ್ತೆ ನಮಗೆ ಕಮೆಂಟ್ ನಲ್ಲಿ ಸರ್ ಅರ್ಜಿನೇ ಪ್ರಾರಂಭ ಆಗಿಲ್ಲ, ಯಾಕೆ ಸುಳ್ಳು ಹೇಳ್ತಾರೆ, ಈ ರೀತಿ ಕಮೆಂಟ್ ಮಾಡ್ತಾರೆ, ಫಾಲ್ತು ಕಮೆಂಟ್. ಈಗಲೇ ಇರೋ ತನಕ ಅರ್ಜಿ ಸಲ್ಲಿಸಿ ಈಗಲೇ ನೀವು ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದು. ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ, ಆಫೀಸಿಯಲ್ ಆಗಿರುವಂತ ನೋಟಿಫಿಕೇಶನ್ ಬಂದಿರತ್ತೆ, ಅದ್ರ ಪ್ರಕಾರ ನಮಗೆ ತಿಳಿಸ್ಕೊಡ್ತಾ ಇರೋದು. ನೋಡಿ ಸ್ನೇಹಿತರೆ, ಲೈವ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ, ಅದೇ ಒಂದು ಕಾರಣಕ್ಕಾಗಿ ಪ್ರೂಫ್ ನಿಮಗೆ ಸಮೇತ ತಿಳಿಸ್ಕೊಡ್ತಾ ಇರೋದು. ಪ್ರತಿಯೊಂದು ಮಾಹಿತಿ ಇರತ್ತೆ, ವಿಡಿಯೋ ಕೊಡ್ತನಕ ನೋಡಿ. ಈಗ ಮೊದಲಿಗೆ ತಿಳಿಸ್ಕೊಡ್ಬೇಕಂದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 11/5/2025 ಈ ಒಂದು ದಿನಾಂಕದಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ. ಅಂದ್ರೆ 11 ಮೇ 2025 ಪ್ರಾರಂಭ ಆಗತ್ತೆ. ಮತ್ತು ಕೊನೆಯ ದಿನಾಂಕ 30/5/2025 ಅಂದ್ರೆ 30 ಮೇ 2025 ತನಕ ಅವಕಾಶ ಇರತ್ತೆ. ಅಪ್ಲೈ ಮಾಡಿ, ಎಲ್ಲರೂ ಅಪ್ಲೈ ಮಾಡಿ. ಮತ್ತೆ ಇಲ್ಲಿ ಖಾಲಿ ಇರುವಂತಹ ಸಂಸ್ಥೆ ಹೆಸರು ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನಿಮ್ಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದಂತ ದಿನಾಂಕ 11/5/2025 ಅರ್ಜಿ ಪ್ರಾರಂಭ ಆಗತ್ತೆ. ಅಂದ್ರೆ ಇವತ್ತು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇವತ್ತು ಯಾವಾರ 6ನೇ ತಾರೀಕದಿಂದ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. 6/5/2025 ನೋಟಿಫಿಕೇಶನ್ ರಿಲೀಸ್ ಮಾಡಿರ್ತಾರೆ. ಈ ಒಂದು ದಿನಾಂಕದಿಂದ ರಿಲೀಸ್ ಮಾಡಿದ್ದಾರೆ. ಅರ್ಜಿಗಳು ಪ್ರಾರಂಭ 11ರಿಂದ ಸ್ಟಾರ್ಟ್ ಆಗತ್ತೆ. ಈಗಲೇ ನೀವು ಅರ್ಜಿ ಸಲ್ಲಿಸಕ್ ಹೋದ್ರೆ ಅರ್ಜಿಗಳು ಪ್ರಾರಂಭ ಇರಲ್ಲ. ಮತ್ತೆ ಕಮೆಂಟ್ ಮಾಡಬೇಡ, 11ನೇ ತಾರೀಕು ಹೋಗಿ ಆಮೇಲೆ ನೀವು ಅಪ್ಲೈ ಮಾಡಿ. ಇನ್ನೊಂದು ರೂಲ್ಸ್ ಇದೆ, ಪ್ರಮುಖವಾದಂತ ರೂಲ್ಸ್, ಅದೆಲ್ಲರೂ ಕೂಡ ತಿಳ್ಕೊಳ್ಳಬೇಕು. ಆ ಒಂದು ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು. ಅದ್ಯಾವ್ದಂತ ಇದರಲ್ಲೇ ತಿಳಿಸ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ. ಮತ್ತೆ ಇದಕ್ಕೆ ಕೆಟಗರಿ ಏಜ್ ಲಿಮಿಟ್ ಅದು ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಮೊದಲನೇದಾಗಿ ಹುದ್ದೆ ಹೆಸರು ತಿಳಿಸ್ಕೊಡ್ತಾನೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರು ಮಹಿಳಾ ಅಭ್ಯರ್ಥಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಜನರಲ್ ಡ್ಯೂಟಿ ಆಗಿರತ್ತೆ. ಇದು ಹೆಡ್ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ. ಯಾರ್ಯಾರು ಹೆಡ್ ಕಾನ್ಸ್ಟೇಬಲ್ ಆಗ್ಬೇಕಂತ ಇದಾರಲ್ಲ ಅವರೆಲ್ಲರೂ ಅಪ್ಲೈ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ PUC ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಅಂದ್ರೆ PUC ಎರಡು ಬರತ್ತೆ, ಫಸ್ಟ್ PUC ಅದೇ ರೀತಿ ಸೆಕೆಂಡ್ PUC. ಈಗ ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗತ್ತೆ ಕರ್ನಾಟಕ ಬೋರ್ಡ್ ನಿಂದ. ಇದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅದ್ರ ಬಳಿಕ ಈ ಒಂದು ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ಗೆ ವಯೋಮಿತಿ ಅರ್ಥ ಆಯ್ತು, ಇನ್ನೂ ಅರ್ಥ ಆಗಿಲ್ಲ. ಸೆಕ್ಷನ್ ಕರತೆ ಅರ್ಥ ಆಗಿದೆ ನಿಮಗೆ. ವಯೋಮಿತಿ ನೋಡಿ, 18 ವರ್ಷದಿಂದ ನಿಮಗೆ 23 ವರ್ಷ ತನಕ ಅವಕಾಶ ಇರತ್ತೆ. 18ರಿಂದ 23 ವರ್ಷ ಇಲ್ಲಿ ತನಕ ಇದ್ದಂತ ವ್ಯಕ್ತಿಗಳು ಅಪ್ಲೈ ಮಾಡಿ. ಯಾವುದೇ ರೀತಿಯಾಗಿ ಟೆನ್ಷನ್ ಇಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಸಾರಿ ಲೆಕ್ಕಾಚಾರ ಮಾಡ್ಕೋಬೇಕಾಗತ್ತೆ. 1/8/2025 ಈ ಒಂದು 2025 ಲೆಕ್ಕಾಚಾರ ಮಾಡ್ಕೊಳ್ಳಿ. ಆಮೇಲೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದರ ಬಳಿಕ ಕೆಟಗರಿ ಕೊಟ್ಟಿದ್ದಾರೆ. ಯಾವ ಒಂದು ಕೆಟಗರಿದವ್ರಿಗೆ ಎಷ್ಟೆಷ್ಟು ವಯೋಮಿತಿ ಸರಿಲಿಕ್ಕೆ ಇರತ್ತೆ. ಶೆಡ್ಯೂಲ್ ಕಾಸ್ಟ್ದವ್ರಿಗೆ ಸಂಬಂಧಪಟ್ಟಂತೆ 5 ವರ್ಷ, SC ಅಭ್ಯರ್ಥಿಗೆ, OBC ಅಭ್ಯರ್ಥಿಗಳಿಗೆ 3 ವರ್ಷ. ನೀವೇನಾದ್ರು ಕೇಂದ್ರ ಸರ್ಕಾರ, ನೀವೇನಾದ್ರು ಅಂಗವಿಕಲತೆ ಒಳಗಾಗಿತ್ತಂದ್ರೆ ನಿಮಗೆ 45ರಿಂದ 50 ವರ್ಷ ತನಕ ಅವಕಾಶ ಇರತ್ತೆ. ಇದೊಂದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ. ಇನ್ನು ವಿದ್ಯಾರ್ಥಿಗಳಿಗೆ ಇನ್ನೊಂದು ಪ್ರಮುಖ ರೂಲ್ಸ್ ಅಂತ ಏನ್ ತಿಳಿಸ್ಕೊಟ್ಟೇನಲ್ಲ, ಅದೇ ಇಲ್ಲಿ ಬಂದಿದೆ ನೋಡಿ. ಸ್ಪೋರ್ಟ್ಸ್ ಕ್ಯಾಂಡಿಡೇಟ್ಗಳು
ಫೋರ್ಸ್ಗೆ ಸಂಬಂಧಪಟ್ಟಂತೆ ಯಾರ್ಯಾರು ಅರ್ಹತೆ ಇದ್ದೀರಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು. ಅಂದ್ರೆ ಫೋರ್ಸ್ ಕ್ಯಾಂಡಿಡೇಟ್ಗಳು ಅಂದ್ರೆ ಕ್ರೀಡಾಪಟುದವರು ಮಾತ್ರ ಅರ್ಜಿ ಸಲ್ಲಿಸಬೇಕು. ಯಾವ ಒಂದು ಕ್ರೀಡೆ ಅಂತ ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ನಿಮ್ಮೊಂದು ವಾಲಿಬಾಲು, ಫುಟ್ಬಾಲು, ಕ್ರಿಕೆಟು, ಹಾಕಿ ಆಗ್ಬೋದು, ಗೇಮ್ಸ್ ಆಗ್ಬೋದು, ಇನ್ನಿತರ ಯಾವ್ದಾದ್ರು ಕೊಟ್ಟಿದ್ದಾರೆ. ಇದು ನಿಮಗೆ ಬ್ಲರ್ ಕಾಣಿಸ್ತಾ ಇರ್ಬೋದು. ಒಂದು ಸಾರಿ ನೋಟಿಫಿಕೇಶನ್ ನಮ್ಮೊಂದು ತೆಲುಗು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ನೋಟಿಫಿಕೇಶನ್ ಆಫ್ಲೈನ್ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಅದು ಟೆಲಿಗ್ರಾಮ್ ಗ್ರೂಪ್ ಹೋಗತ್ತೆ. ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಅಲ್ಲಿ ನಿಮಗೆ ಏನಾದ್ರು ಡೈರೆಕ್ಟ್ ಆಗಿ ಹೋಗ್ಬೇಕಂದ್ರೆ ಪ್ರೆಸೆಂಟ್ ಟೆಕ್ ಅಂತ ಸರ್ಚ್ ಮಾಡಿ ಡೈರೆಕ್ಟ್ ಆಗಿ ಹೋಗತ್ತೆ. ಕನ್ನಡ ಅಂತ ಸರ್ಚ್ ಮಾಡ್ಬೇಕಾಗತ್ತೆ ಟೆಲಿಗ್ರಾಮ್ ಗ್ರೂಪ್ದಲ್ಲಿ. ಅಲ್ಲಿ ಈ ರೀತಿಯ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಓಪನ್ ಆಗತ್ತೆ ಆ ಒಂದು ಪೇಜ್, ಟೆಲಿಗ್ರಾಮ್ ಪೇಜ್ ಓಪನ್ ಆಗತ್ತೆ ಚಾನಲ್. ಅಲ್ಲಿ ಹೋಗಿ ಇದರ ಬಗ್ಗೆ PDF ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ, ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಯಾವುದೇ ರೀತಿಯ ಅರ್ಜಿ ಶುಲ್ಕ ಅಂತ ಕೊಟ್ಟೆ ಇಲ್ಲ ಈ ಒಂದು ನೇಮಕಾತಿಯಲ್ಲಿ. ಮತ್ತು ತುಂಬಾ ಜನ ಅನ್ಕೋತಿರ್ಬೋದು, ಸರ್ ಇದು ಯಾವ ಒಂದು ಸಂಸ್ಥೆ ಅಂತ ನಮಗೆ ತಿಳಿಸ್ಕೊಡಿ ಅಂತ ಕೇಳ್ಬೋದು. ನೋಡಿ, ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು CISF ಅಂತೇಳಿ. ಈ ಒಂದು CISF ಅಂತೇಳಿ ಇಲ್ಲಿ ನಿಮಗೆ ಅವಕಾಶ ಇರತ್ತೆ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಅಂದ್ರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂತೇಳಿ ಈ ಒಂದು ಕೇಂದ್ರೀಯ ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೀವು ಅಪ್ಲೈ ಮಾಡಬೇಕು, ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಇನ್ನೊಂದು ಹೇಳ್ಬೇಕಂದ್ರೆ ಇದು ಅಖಿಲ ಕರ್ನಾಟಕ ರಾಜ್ಯ, ಅಖಿಲ ಭಾರತದಲ್ಲಿ ಖಾಲಿ ಇರತ್ತೆ. ಆಲ್ ಕರ್ನಾಟಕ ಆಗ್ಬೋದು, ಆಲ್ ಇಂಡಿಯಾ ಆಗ್ಬೋದು, ಎಲ್ಲಾ ಕಡೆ ಇದರದು ಅರ್ಜಿ ಪ್ರಾರಂಭ ಮಾಡಿದ್ದಾರೆ. ಅಪ್ಲೈ ಮಾಡಿ. ಟೋಟಲ್ ನಿಮಗೆ 30 ಪೋಸ್ಟ್ ಕಾಣಿಸ್ಬೋದು. 30 ಪೋಸ್ಟ್ ಇರತ್ತೆ. 30 ಪೋಸ್ಟ್ಗೆ ಅಪ್ಲೈ ಮಾಡಿ. ಮಹಿಳೆಯರಾಗ್ಬೋದು, ಮಹಿಳೆಯರಷ್ಟೇ ಕೊಟ್ಟಿರುವಂತದ್ದು. ಇದು ವುಮೆನ್ಸ್ ಕೊಟ್ಟಿದಾರಲ್ಲ, ಇಲ್ಲಿ ಕಾಣಿಸ್ತಾ ಇರಬಹುದು ನೋಡಿ, ವುಮೆನ್ಸ್ ಇದೆ. ಇದು ಇಲ್ಲಿದೆ ನೋಡಿ, ವುಮೆನ್ಸ್ ಕಾಣಿಸ್ತಾ ಇರಬಹುದು ನಿಮಗೆ. ಇದು ಪೂರ್ತಿಯಾಗಿ ಇದು ಆಗತ್ತೆ, ಅದ ನಂತರ ಬ್ಲರ್ ಆಗತ್ತೆ ಈ ರೀತಿಯಾಗಿ. ಒಂದ್ ನಿಮಿಷ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನೇನ್ ನಡೆಸ್ತಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಮೊದಲಿಗೆ ನಿಮಗೆ ಟ್ರಯಲ್ ಒಂದು ಟೆಸ್ಟ್ ಇರತ್ತೆ. ಈ ಒಂದು ಟೆಸ್ಟ್ ಅನ್ನ ಪಾಸ್ ಆಗಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಪಾಸ್ ಆತಂದ್ರೆ ಒಂದು ಪ್ರಾವೀಣ್ಯತೆ ಪರೀಕ್ಷೆ ಇರತ್ತೆ, ದೈಹಿಕ ಪ್ರಮಾಣೀಕರಣ ಪರೀಕ್ಷೆ ಇರತ್ತೆ, ಅಂದ್ರೆ ಫಿಸಿಕಲ್ ಟೆಸ್ಟ್. ಈ ಒಂದು ಫಿಸಿಕಲ್ ಟೆಸ್ಟ್ ನಲ್ಲಿ ಪಾಸ್ ಆಗಲೇಬೇಕು. ಅದರ ಬಳಿಕ ನಿಮ್ಗೆ ವೈದ್ಯಕೀಯ ಒಂದು ಪರೀಕ್ಷೆ ಇರತ್ತೆ. ಈ ಒಂದು ವೈದ್ಯಕೀಯಲ್ಲಿ ಏನೇನ್ ಚೆಕ್ ಮಾಡ್ತಾರೆ, ಕಣ್ಣು ಚೆಕ್ ಮಾಡ್ತಾರೆ, ಮೂಗು ಚೆಕ್ ಮಾಡ್ತಾರೆ, ಕಿವಿ ಚೆಕ್ ಮಾಡ್ತಾರೆ, ಮತ್ತು ಪ್ರೈವೇಟ್ ಪಾರ್ಟ್ಸ್ ಕೂಡ ಚೆಕ್ ಮಾಡುವಂತ ಸಾಧ್ಯತೆ ಇರತ್ತೆ. ಇದು ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ, ಬಟ್ಟಾರೆ ಯಾವ್ದು ಏನು ಅಂತ ಹೇಳಿ. ಇನ್ನ ಇದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ವೆಬ್ಸೈಟ್ ಏನಿದೆಯಲ್ಲ ನಿಮಗೆ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ವೆಬ್ಸೈಟ್ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ಏನೋ ಬ್ಲರ್ ಕಾಣಿಸ್ತಾ ಇದೆ, ಚೆಕ್ ಮಾಡ್ಕೋಬಹುದು. ಎಲ್ಲಿ ಹೋಗ್ಬೇಕಂತ ನಿಮ್ಗೆ ಕ್ಲೂ ಕೊಟ್ಬಿಡ್ತೇನೆ. www.cisf.gov.in ಭೇಟಿ ನೀಡಬೇಕಾಗತ್ತೆ. www.cisf.gov.in ಭೇಟಿ ನೀಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದೇ ಒಂದು ವೆಬ್ಸೈಟ್ ಆಗಿರತ್ತೆ, ಇಲ್ಲೇನು ಅರ್ಜಿ ಸಲ್ಲಿಸಬೇಕು. ಪೂರ್ತಿಯಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗತ್ತೆ. ಫೋರ್ಸ್ ಕ್ಯಾಂಡಿಡೇಟ್ ಇರಬೇಕು. ಫೋರ್ಸ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಅವಕಾಶ ಇರತ್ತೆ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲೈ ಮಾಡಿ. 18 ವರ್ಷ ಆದವರು ಅಪ್ಲೈ ಮಾಡಬಹುದು, 18 ವರ್ಷ ಮೇಲ್ಪಟ್ಟವರು. ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಯಾವಾಗ ಕರೀತಾರೋ ಬಿಡ್ತಾರೋ ಅದಂತೂ ಗೊತ್ತಿಲ್ಲ. ಈಗ ಅರ್ಜಿ ಕರೆದಿದ್ದಾರೆ, ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಮತ್ತೆ ನಿಮಗೆ ಯಾವೊಂದು ಪೋಸ್ಟ್ ಕಮೆಂಟ್ ಅಂತ ತಿಳಿಸಿ. ಮತ್ತೆ ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನ ಯಾರು ನೋಡಿಲ್ಲ ನೋಡ್ಕೋಬಹುದು. ಮೇಲ್ಗಡೆ ಐ ಕಾರ್ಡ್ ನಲ್ಲಿ ಬರತ್ತೆ, ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರತ್ತೆ. ಯಾವಾಗ ನೇಮಕಾತಿ ಆಗತ್ತೆ, ಯಾವ ಒಂದು ಪೋಸ್ಟ್ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಮಾಡ್ಬೋದು. ತುಂಬಾ ಜನ ಕೇಳ್ತಾರೆ, ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ಇಷ್ಟ ಆದಲ್ಲಿ ಮೆಸೇಜ್ ಮಾಡಿ, ಅಥವಾ ಇದೇ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮೆಸೇಜ್ ಮಾಡ್ಬೋದು.